ಹಾಯ್ ಹಲೋ ನಮಸ್ಕಾರ. ನಾನ್ ರೇಖಾ. ಇವತ್ತು ಪ್ರೋಟೀನ್ ರಿಚ್ ಇರುವಂತ ಆಹಾರದ ಬಗ್ಗೆ ತೋರಿಸ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಅನ್ನ ಚೆನ್ನಾಗಿ ಈ ತರ ತೊಳೆದ್ಬಿಟ್ಟು ಎತ್ತಿಡ್ತಾ ಇದ್ದಾರೆ ಅಮ್ಮ. ನೋಡಿ, ಇದನ್ನ ತೊಗರಿಬೇಳೆ ಜೊತೆ ಕುದಿಯಲು ಬಿಡಿ. ಈ ತರ 10 ರಿಂದ 15 ನಿಮಿಷ ಕುದಿಬೇಕದು. ಸೊ ನೋಡಿ, ಈಗ ಅದು ಕುದ್ದಿದೆ, ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ ಅಲ್ವಾ? ಹಾಗೆ ಅದನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ಟೈಮಲ್ಲಿ ಇದನ್ನ ಈ ತರ ಕೈಯಲ್ಲಿ ತಗೊಂಡು ಸಣ್ಣ ಕಾಳನ್ನ ಬಿಸಿಬಿಟ್ಟು ನೋಡಿ. ಈಗಿದು ಕುದ್ದಿದ್ರೆ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ, ಇದು ಎತ್ತಿಟ್ಕೊಂಡಿರೋಂಥದ್ದು. ಈಗ ಒಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಹಾಗೆ ಸಾಸಿವೆ ಮತ್ತು ಜೀರಿಗೆನ ಅಲ್ಲಿ ಅಮ್ಮ ಸೇರಿಸ್ತಾ ಇದ್ದಾರೆ ನೋಡಿ. ಈಗ ಅದರದೇ ಆದಂಥ ಆನಿಯನ್ ಕೂಡ ಹಾಕ್ತಾ ಇದ್ದೀವಿ. ಇದು ತಿನ್ನಲು ಭಾಳ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು. ಸೊ ಎಲ್ರಿಗೂ ಸಹ ಒಳ್ಳೆಯದೇ. ಸೊ ಮಕ್ಕಳಿಗೆ ಪ್ರೋಟೀನ್ ರಿಚ್ ಇರುವಂಥ ಆಹಾರ ಕೊಡೋದ್ರಿಂದ ಚೆನ್ನಾಗಿ ಬೆಳೀತಾರೆ. ಸೊ ಹಾಗಾಗಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ, ಹಾಗೆ ಉಪ್ಪನ್ನು ಹಾಕಿ, ಸ್ವಲ್ಪ ಖಾರವನ್ನು ಹಾಕಿ ನೋಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಖಾರವನ್ನು ಹಾಕಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಕುದಿಬೇಕು. ನೋಡಿ, ಈ ಥರ ಕುದ್ಮೇಲೆ ಅದಕ್ಕೆ ನಾವು ತೆಗೆದಿಟ್ಟಂಥ ಪಲ್ಯನ ಹಾಕೋಣ. ಈ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೊಂದು ಹೊಸ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ. ಅಮೂಲ್ಯವಾದ ಸಮಯವನ್ನು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ.